ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸೊ ಭಗವಂತ ಸರ್ಗೆ ಒಂದು ವಿಶೇಷವಾದ ಒಂದು ಪ್ರಶ್ನೆ ಆಗ್ತಾ ಇದ್ದೀನಿ. ಯಾಕಂದರೆ ಅವರ ಅನುಭವಗಳನ್ನ ಈ ಒಂದು ವಿಚಾರಗಳನ್ನ ನಾನು ನೋಡ್ತಾ ಇರ್ತೀನಿ, ರೆಗ್ಯುಲರ್ಗೆ ಟಿ ವಿಗಳಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ. ಬಟ್ ಇದು ಅವ್ರಿಗೆ ಸಂಬಂಧಪಡುತ್ತೆ ಅಂತ ನನ್ನ ಒಂದು ಭಾವನೆ. ಹಾಗಾಗಿ ಈ ಪ್ರಶ್ನೆ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನ್ಯೂಸ್ಗಳು ನೋಡ್ತಾ ಇದ್ದರೆ ಸಾಕಷ್ಟು ಕೇಸ್ಗಳು ಸ್ವಂತ ಕುಟುಂಬಗಳವ್ರ ಮೇಲೇ ತೊಂದರೆಗಳು ಕೊಡೋದು. ಗಂಡ ಬಂದು ಹೆಂಡ್ತಿನ ಸಾಯಿಸುವಂಥದ್ದು, ಹೆಂಡ್ತಿ ಬಂದು ಗಂಡನ ಮೇಲೆ ಏನೋ ಸ್ಕೆಚ್ ಹಾಕಿ ಸಾಯಿಸುವಂಥದ್ದು. ಇದ್ರ ಆಸ್ತಿ ವಿಚಾರಕ್ಕಾಗ್ಬೋದು, ಇಲ್ಲ ದುಡ್ಡು ಕಾಸು ವಿಚಾರಕ್ಕಾಗ್ಬೋದು, ಇಲ್ಲ ಅಕ್ರಮ ಸಂಬಂಧಗಳು ಯಾವುದೋ ಒಂದು ಅವ್ರಿಗೆ ತಲೆನಲ್ಲಿ ಇವ್ರನ್ನ ಬಿಟ್ಟು ಏನೋ ಒಂದು ಇರುತ್ತೆ, ಇಲ್ಲ ಇವ್ರು ಬಿಟ್ಟು ಬೇರೆ ಏನೋ ಒಂದು ಅವ್ರ ತಲೆನಲ್ಲಿ ಯೋಚನೆಗಳಿರ್ತವೆ. ಇವರು ಅದಕ್ಕೆ ಅಡ್ಡ ಇರ್ತಾರೆ. ಸೊ ಹಂಗಾಗಿ ಇವ್ರನ್ನ ಎತ್ಬಿಡೋದು, ಇವ್ರನ್ನ ಏನೋ ಒಂದು ಪ್ಲ್ಯಾನ್ ಮಾಡೋದು. ಅತ್ತೆ ಸೊಸೆ ಮೇಲೇನೋ, ಇಲ್ಲ ಸೊಸೆ ಅತ್ತೆ ಮೇಲೇನೋ, ಸ್ವಂತ ಗಂಡ ಹೆಂಡತಿಗಳಲ್ಲೇ ಇದು ಬರುತ್ತೆ. ಗಂಡನ್ನ ಎತ್ತೋದಕ್ಕೆ ಎಷ್ಟೋ ಸುಪಾರಿ ಕೊಟ್ಟು ಒಂದು ಕಡೆ ಎಲ್ಲೋ ಒಂದು ಕಡೆ ಬೇರೆಯವ್ರಿಗೆಲ್ಲ ಇದನ್ನು ದುಡ್ಡು ಕೊಟ್ಟು ಸಾಯಿಸಿರೋಂಥ ಕೇಸ್ಗಳನ್ನ ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಯಾಕಂದ್ರೆ ಅನ್ಯೂನ್ಯವಾಗಿ ಜೀವನ ಮಾಡಬೇಕು, ಎಲ್ಲರೂ ಇಲ್ಲಿ ಜೀವನ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಮದುವೆ ಆಗಿ ಒಂದು ಮಕ್ಕಳು ಒಂದು ಸಂಸಾರ ಅಂತ ಕಂಪ್ಲೀಟಾಗಿ ಒಂದು ಸಂಪೂರ್ಣವಾದ ಒಂದು ಜೀವನ ಮಾಡೋಕ್ಕೆ ಇಲ್ಲಿ ಎಲ್ಲರೂ ಆಸೆ ಪಡ್ತಾರೆ. ಬಟ್ ಇರೋ ಜೀವನನ ಕಳ್ಕೊತಾ ಇದ್ದಾರೆ. ಬಣ್ಣೋಗಿರೋ ಜೀವನನ ಸ್ವಂತ ಅವರೇನೆ ದುರ್ಬುದ್ಧಿನ ಇದು, ಇಲ್ಲ ಅವರಲ್ಲಿ ಯಾವುದಾದ್ರೂ ನೆಗೆಟಿವ್ಗಳು ಅವ್ರಿಗೆ ಆ ಥರ ಮಾಡಿಸ್ತಾ ಇದೆಯಾ, ಏನೋ ಆಸೆಗಳಿಂದ ಮಾಡ್ತಾವ್ರ, ಯಾಕೆ ಈ ಘಟನೆಗಳು ನಡೀತಾ ಇದ್ದಾವೆ? ಸರ್, ನಾನು ಅಟೆಂಡ್ ಮಾಡಿರ್ತಕ್ಕಂಥ ಕೇಸ್ಗಳಲ್ಲಿ ಭಾಳಷ್ಟು ಕೇಸ್ಗಳೆಲ್ಲ ಒಂದೊಂದು ವಿಚಿತ್ರ ಒಂದೊಂದು ಥರ. 5 ಬೆಳ್ಳಿನೂ ಒಂದೇ ಥರ ಇರ್ತದೆ. ಒಂದು ದೊಡ್ಡದು, ಒಂದು ಚಿಕ್ಕದು, ಒಂದು ದೊಡ್ಡದು, ಒಂದು ಚಿಕ್ಕದಂದರೆ ನೆಗೆಟಿವ್ ಅನ್ನೋದೆಲ್ಲ ಒಂದೇ. ಅವರ ಮನಸ್ಥಿತಿಗಳು ಅವು ಬೇರೆಯವ್ರ ಮೇಲೆ ಪರಿಣಾಮ ಬೀರಿದಾಗ ಆ ನೆಗೆಟಿವ್ಗಳು ಏನೇನು ಮಾಡ್ತಾಯಿದ್ವೋ ಆ ಮನಸ್ಥಿತಿ ಹೆಂಗಿದೆ ಅದನ್ನು ಬೇರೆಯವ್ರ ಮೇಲೆ ಪ್ಲೇ ಮಾಡ್ತಾರೆ. ಈಗ ದೇವಸ್ಥಾನದಲ್ಲಿ ಒಂದು ಆತ್ಮ ಬರ್ತದೆ ಮೈ ಮೇಲೆ, ಬಂದ ತಕ್ಷಣ 10 ಜನ ಹಿಡಿತಾರೆ. ಅದಕ್ಕೆ ಪುರೋಹಿತರೇನೋ ನೀರು ತತ್ತಾರೆ, ಹೊಡಿತಾರೆ, ಏನೋ ಮಾಡ್ತಾರೆ, ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಆಮೇಲೆ ಎದ್ದು ನಿಂತ್ಕೊಳ್ಳೋ ಶಕ್ತಿ ಇರಲ್ಲ, ಸುಸ್ತು. ಅವಾಗ ಎದ್ದು ನಿಲ್ಕೋಬೇಕು, ಕರ್ಕೊಂಬಂದು ಕುಂಡ್ರಿಸ್ಬೇಕು. ಮೊದಲು 10 ಜನ ಹಿಡಿದ್ರು ಹಿಡಿಯೋಕ್ಕಾಗಲ್ಲ, ಆಮೇಲೆ ಯಾಕೆ ಹಂಗಾಯ್ತು? ಆ ಶಕ್ತಿ ಎಲ್ಲೋಯ್ತು ಅಂತ. ಆ ಶಕ್ತಿ ಎಲ್ಲೋಯ್ತು? ಆತ್ಮ ಇಲ್ಲ ಅನ್ನೋದು ಬೇರೆ. ಇಲ್ಲ ಅನ್ನೋರು ಒಂದು ವರ್ಗ ಇದ್ದಾಗ, ಐತೆ ಅನ್ನೋರು ಒಂದು 1000 ಜನ ಅವರೇ ಇದ್ದಾರೆ. ಯಾಕಂದ್ರೆ ಅನುಭವಿಸಿರೋರು ಆ ಕಷ್ಟ ಅವ್ರಿಗೆ ಗೊತ್ತಿರ್ತಿ, ಇಲ್ಲ ಅನ್ನೋರ್ಗೇನು ಗೊತ್ತಿರಲ್ಲ. ಕಷ್ಟಪಟ್ಟು ನೀವು 100 ಕೋಟಿ ಸಂಪಾದನೆ ಮಾಡ್ತೀರಾ ಅಂದರೆ ನಿಮ್ಗೆ ಆ ಕಷ್ಟದಿಂದ ಅದರಿಂದ ಎಷ್ಟು ಶ್ರಮ ಇರ್ತದೆ ಅಂತ ಗೊತ್ತು. ನೀವು ಇವತ್ತಿಗೆ ಕೆಲಸ ಮಾಡ್ತಾ ಇದ್ದೀರಿ, ಇದರಿಂದ ಎಷ್ಟು ವರ್ಷ ನೀವು ಸರ್ವಿಸ್ ಮಾಡಿದಿರಿ, ನೀವೇನು ಕಷ್ಟಪಟ್ಟಿದ್ದೀರಾ, ಇದರಿಂದ ಏನು ಅನ್ನ ತಿಂತಾ ಇದ್ದೀರಿ ನಿಮಗೆ ಗೊತ್ತಿರ್ತದೆ. ಅರವಿಂದ್ ಹೆಂಗೆ ಮಾಡ್ಕೊಂಬಿಟ್ರಪ್ಪ ಅಂತಂದರೆ ಅದು ಕಷ್ಟ ಇಲ್ವಾ? ಇರುತ್ತೆ. ಅದೇ ರೀತಿ ನಡೆದು ಮಾತಾಡೋರ್ಗೇನು ಗೊತ್ತಾಗಲ್ಲ. ಆದರೆ ಈ ಆತ್ಮಗಳು ಒಂದು ಫ್ಯಾಮಿಲಿನ ಯಾವ ರೀತಿ ಟಾರ್ಗೆಟ್ ಮಾಡ್ತವೆ, ಚೆನ್ನಾಗಿರೋ ಫ್ಯಾಮಿಲಿನ ಯಾವ ರೀತಿ ಮನೆ ಹಾಳು ಮಾಡ್ತವೆ, ಚೆನ್ನಾಗಿರೋ ಸಂಸಾರನ ಯಾವ ರೀತಿ ದುರುಪಯೋಗ ಪಡ್ಕೊಂಡು ಒಳಗಡೆ ಚಟಕ್ಕೋಸ್ಕರ ದಾರಿ ತಪ್ಪಿಸ್ತವೆ ಅನ್ನೋದಕ್ಕೆ ನಿದರ್ಶನ ಬೆಂಗಳೂರಿಂದ 350 ಕಿಲೋಮೀಟ್ರ್ ದೂರದಲ್ಲಿ ಈಗ ರೀಸೆಂಟಾಗಿ 4-5 ದಿವಸಕ್ಕೆ ಮುಂಚೆ ಓಟ್ ಬಂದೆ ನಾನು. ಅವ್ರು ಇಲ್ಲ, ನೀವು ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಮ್ಮ ಮನೆಗೆ ನೀವು ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು. ಸರ್ ಖಂಡಿತ ಬರ್ತೀನಿ ಸರ್, ಕಾಯಿರಿ ಅಂತ ಅಂದ್ಬಿಟ್ಟು ಒಂದು 4-5 ಸಲ ಟೈಮ್ ಕೊಟ್ಟೆ. ನನಗೆ ಕೆಲಸ ಜಾಸ್ತಿ ಇತ್ತು, ಕೇಸಸ್ ಜಾಸ್ತಿ ಇತ್ತು. ಈ ತಿಂಗಳೆಲ್ಲ ಬರೀ ಹೊರಗಡೆ ಟೂರ್ ಜಾಸ್ತಿ ಆಗಿದೆ ನನಗೆ. ಹಂಗಾಗಿ ಏನು ಮಾಡಿದೆ, ಟೈಮ್ ಕೊಟ್ಟೆ. ಅವ್ರು ಒಪ್ಕೊಂಡ್ರು. ಆ ಟೈಮ್ಗೆ ಇಲ್ಲಿಂದ ಹೋದೆ. ಅದಕ್ಕಿಂತ ಮುಂಚೆ ಅವ್ರ ಮನೆ ಒಳಗಡೆ ತಂದೆನ ನೋಡಿದ್ರೆ ಮಗನಿಗಾಗಲ್ಲ, ಮಗನ ನೋಡಿದ್ರೆ ತಂದೆಗಾಗಲ್ಲ, ಇವರಿಬ್ರು ನೋಡಿದ್ರೆ ತಾಯಿಗಾಗಲ್ಲ, ಇವ್ರು 3 ಜನ ನೋಡಿದ್ರೆ ಸೊಸೆಗಾಗಲ್ಲ. ಸೊ ಒಬ್ರಿಗೊಬ್ರಿಗೆ ಆಗ್ತಾ ಇಲ್ಲ ಸರ್. ಎಲ್ಲರದು ಒಂದೊಂದು ಕ್ಯಾರೆಕ್ಟರ್. ಅಂದರೆ ತಂದೆ ತಾಯಿ ಮುಗ್ಧರು, ಏನೂ ಗೊತ್ತಿಲ್ಲ. ಒಂದು ಒಳ್ಳೆ ಸ್ಥಿತಿಲಿ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಜೀವನ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳು. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಅಂದರೆ, ಅವರು ಮಾನ ಮರ್ಯಾದೆಗೆ ಹಂಚತಕ್ಕಂಥವ್ರು. ಕಷ್ಟಪಟ್ಟು ಒಬ್ಬನೇ ಮಗ, ತುಂಬ ಒಂದು ಒಳ್ಳೆ ಸ್ವಭಾವ ಇರ್ತಕ್ಕಂಥ ವ್ಯಕ್ತಿ, ಅವನು ಗುಟ್ಕ ಒಂದು ಯೂಸ್ ಮಾಡ್ತಾ ಇದ್ದ. ಗುಟ್ಕ ನಮಗೆಲ್ಲ ಈ ಥರ ತೊಂದರೆಗಳಾಗೋದಕ್ಕೆ ಅವನ ಮಗನಿಗೆ ಒಂದು ಮದುವೆ ಮಾಡ್ಕೊಂಬಂದರು. ಆ ಹೆಣ್ಮಗಳು ಬಂದವ್ರಿಗೂ ಹುಡುಗನಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅವರು ತಂದೆ ಮನೆಗೆ ಹೊರಟೋದ್ರು, ವಾಪಸ್ ಹೊರಟೋದ್ರು. ಇವ್ರು 3 ದಿನನೇ ಕೊರಗ್ತಾವ್ರೆ.
ನೀವೆಲ್ಲ ಒಳ್ಳೆ ಕಡೆ ನೋಡಿಲ್ಲ ನನಗೆ ಗಂಡು ಹೆಣ್ಣ, ನನಗೆ ಈ ಥರ ತೊಂದರೆ ಆಗೋಯ್ತು ಅಂತ ತಂದೆ ತಾಯಿ ಮೇಲೆ ನಿಷ್ಠೂರ ಮಾಡ್ಕೊಳ್ತಾರೆ. ಈಗ ಒಬ್ಬ ಮಗನ್ನ ಕಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಈ ಕಡೆ ಸಮಾಧಾನ ಮಾಡಿ ಏನೋ ಒಂದು ಕೈಕಾಲು ಹಿಡಿದು ಕರ್ಕೊಂಬರೋಣ ಅಂದರೆ ಅವ್ರದ್ದು ಡಿಮ್ಯಾಂಡ್ಗಳು ಜಾಸ್ತಿ. ಇದು ಯಾಕೆ ಹಿಂಗಾಗ್ತಾ ಇದೆ ಅಂದಾಗ 3 ಜನದ್ದು ಕೇಸ್ ತಗೊಂಡೆ. ಅವರ ಮಿಸಸ್ಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಬಲಗಡೆ ಭಾಗ ಸೊಂಟದಿಂದ ಕಂಪ್ಲೀಟ್ ಕಾಲು ಲಾಕ್ ಆಗಿತ್ತು. ಕಾಲು ಲಾಕ್ ಆಗಿತ್ತು, ಹುಷಾರಿಲ್ಲ, ಪದೇ ಪದೇ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಅವರಿಗೆಲ್ಲೋ ವರ್ಕ್ ಮಾಡ್ತಾಯಿದ್ರು, ಸುಮ್ಮನೆ ಯೋಚನೆ ಮಾಡ್ತಾಯಿದ್ರು. ಕೊನೆಗೆ ಫಸ್ಟು ನಮ್ಮ ಮಿಸಸ್ ಒಬ್ಬರದು ತುಂಬ ಪ್ರಾಬ್ಲಮ್ ಇಲ್ಲಿದೆ ಮಾಡಿಕೊಟ್ಟೆ. ಅವ್ರು ಖುಷಿ ಆಗ್ಬಿಡ್ತು, ಅವ್ರಿಗೆ ಖುಷಿ ಆಗ್ಬಿಟ್ಟು. ಕೊನೆಗೆ ಆಮೇಲೆ ನನ್ನ ಮಗಂದ ಅಟೆಂಡ್ ಮಾಡಬೇಕು, ಫೋಟೋ ಕಳಿಸು. ಅವ್ರ ಮಗನ ಮಾಡಿಕೊಟ್ರೆ ಗುಟ್ಕಾ ತಿನ್ನೋದನ್ನ ಬಿಟ್ಬಿಟ್ರು. ಸೂಪರ್ ಅಲ್ಲ ಸರ್, ಒಳ್ಳೇದಾಯಿತು. ಗುಟ್ಕಾ ತಿನ್ನೋದು ಬಿಟ್ಬಿಟ್ರು. ಅವನು ಒಳ್ಳೆ ಎಜುಕೇಟೆಡು, ಏನು ಅಂತ ಹೇಳೋದು ಬೇಡ ಅಂತ ನಾನು ಮುಚ್ಚಿಕ್ತಾ ಇದ್ದೀನಿ. ಯಾಕಂದರೆ ಇದು ಆ ಫ್ಯಾಮಿಲಿಗೆ ಅರ್ಥ ಆಗೋದು ಬೇಡ. ಈ ಥರ ಎಷ್ಟೋ ಫ್ಯಾಮಿಲಿಗಳಿದ್ದಾವೆ ತೊಂದರೆ ಅನುಭವಿಸ್ತಾ ಇರೋದು. ಅವ್ರು ಯಾವ ಊರು ಏನು ಅವ್ರ ಹೆಸರು ನಮಗೇನು ಬೇಕಾಗಿಲ್ಲ, ಅವ್ರು ಅನುಭವಿಸಿದ ಕಷ್ಟಗಳು ಹೇಳ್ತಾ ಇರೋದು. 3 ಜನ ಮನೇಲಿ ದೊಡ್ಡ ಬಂಗ್ಲೆ, 3 ಕಡೆ ಕೂತ್ಕೊಂಡು ಕೊರಗ್ತಾ ಇರ್ತಾರೆ ಸರ್. ನೆಮ್ಮದಿ ಸಖತ್ ದುಡ್ಡಿದೆ, ನೆಮ್ಮದಿ ಇಲ್ಲ. ಆಮೇಲೆ ಕೊನೆಗೆ ಅವ್ರಿಗೆ ಅಟೆಂಡ್ ಮಾಡಿಕೊಟ್ರು ತಂದೆಗೆ. ಅವ್ರ ತಂದೆಗೆ ಅಟೆಂಡ್ ಮಾಡಿಕೊಟ್ರು, ಒಳ್ಳೆ ನಿದ್ದೆ ಮಾಡಿದ್ರು, ಬಾಡಿ ಫ್ರೀ ಆಯಿತು. ಇವರಿಬ್ಬರನ್ನು ಜಡ್ಜ್ ಮಾಡಿ ಒಂದು ಸ್ಥಿತಿಗೆ ಕರ್ಕೊಂಬರ್ಬೇಕಂತ ಅವ್ರು ಕಷ್ಟಪಡ್ತಾರೆ. ಅವರಷ್ಟು ಧೈರ್ಯ ಮಗನಿಗಿಲ್ಲ, ಹೆಂಡ್ತಿನ ಕನ್ವಿನ್ಸ್ ಮಾಡೋಷ್ಟು ಆಗ್ತಾ ಇಲ್ಲ. ಆದರೆ ಅಲ್ಲಿ ಮನೆ ಒಳಗಡೆ ಕೆಲಸಗಾರರು ಬರಬಾರ್ದು. ಇದು ಯಾರೋ ಒಬ್ಬರು ಆರ್ಡರ್ ಮಾಡಿದ್ರು, ಕೆಲಸಗಾರರುಗಳು ಬರಬಾರ್ದು. ಕೆಲಸ ಏನಿದ್ರು ಮನೇಲಿ ಇರ್ತಕ್ಕಂಥ ದೊಡ್ಡ ವ್ಯಕ್ತಿಗಳೇ ಮಾಡಬೇಕು. ಇವರು ಕೆಲಸ ಮಾಡಲಿ ಅಂತ ಇಲ್ಲಿ ಕೆಲಸದವ್ರು ಬೇಡ ಅಂತ. ಅಂದರೆ ಯಾವ ರೀತಿ ಅಂದರೆ ಅವ್ರು ಸಂಪಾದನೆ ಮಾಡಿ ಮನೆ ಕಟ್ಟಿ ಒಬ್ಬ ಮಗನ ಹುಟ್ಟಿಸಿದ್ದಕ್ಕೆ ಇವರು ಸಾಯ್ಲಿ. ಮನೆಗೆ ಬಂದಂಥ ಹೆಣ್ಮಗಳು ನಡ್ಕೊಂಡಿದ್ದ ರೀತಿ ಇದು. ಸೊಸೆ ಅತ್ತೆ ಮಾವನವ್ರ ಬಗ್ಗೆ ಇದೊಂದು ಅವ್ರ ಕಣ್ಣಲ್ಲಿ ನೀರಿಟ್ಬಿಟ್ರು. ಕೊನೆ ಅವರಲ್ಲಿದ್ದಂಥ ನೆಗೆಟಿವ್ಗಳೆಲ್ಲ ತೆಗೆದು 3 ಜನ ಪ್ಯೂರ್ ಆದರು. ನಾವೀಗ ಈ ಥರ ಎಲ್ಲ ನಮ್ಮಲ್ಲಿ ಸಿಚುವೇಶನ್ಗಳು ನಡೆದಿದೆ. ಇದು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಆ ಹೆಣ್ಮಗಳಿಗೂ ಅರ್ಥ ಆಗ್ತಾ ಇಲ್ಲ. ಕೆಲಸಗಾರಗಳು ಬಂದರೆ ಕೆಲಸಗಾರರು ಇರಲ್ಲ, ಏನೋ ಹೊರಟೋಗ್ತಾರೆ. ಯಾಕೆ ಹೊರಟೋಗ್ತಾರೆ ಅಂದರೆ ಅದು ನಿಗೂಢವಾದ ಸತ್ಯ ಗೊತ್ತಾಯಿತು, ನಾನು ಓಪನ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಯಾಕಂದರೆ ಇದನ್ನೇನಾದರೂ ವೀಡಿಯೋಗಳು ಹೊರಗಡೆ ನೋಡಿದ್ರೆ ನಮ್ಮ ಮೇಲೆ ಏನೋ ಹೇಳ್ಕೊಂಡವ್ರೆ, ಅವರು ಫ್ಯಾಮಿಲಿ ಡಿಸ್ಟ್ರಿಬ್ಯೂಷನ್ ಇದು ಡಿಸ್ಟರ್ಬ್ ಆಗೋದು ಬೇಡ, ಚೆನ್ನಾಗಾಗಲಿ ಅನ್ನೋ ಉದ್ದೇಶ ನಮಗೆ, ಕೊನೆಗೆ ಅವರು 3 ಜನ ಚೆನ್ನಾಗಾಗಿದ್ದಕ್ಕೆ ನನ್ನ ಕರೆದಿ ನನಗೆ ಸನ್ಮಾನ ಮಾಡೋಕ್ಕೋಸ್ಕರ ನನ್ನನ್ನು ಅವ್ರ ಮನೆಗೆ ಕರೆಸ್ಕೊಂಡ್ರು ಪಾಪ. ಅವಾಗ ಆ 3 ಜನದ ಕತೆ ಕೇಳಿದಾಗ ನಾವು ಏನಪ್ಪ ಇದು ಪ್ರಪಂಚದಲ್ಲಿ ಈ ಥರನೂ ಇರ್ತಾರ ಜನ. ಗುರುಜಿ ಈಗ ನೀವು ತೆಗೆದ ಮೇಲೆ ನನ್ನ ಹೆಂಡತಿ ಮುಖ ನೋಡ್ಬೋದು, ನನ್ನ ಮಗ ಬಂದು ನನ್ನ ಮಾತು ಕೇಳ್ತಾನೆ, ನನ್ನ ಮಗ ಬಂದು ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರಬೇಕು, ನನಗೆ ಮದುವೆ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ಜೆಂಟ್ಲ್ಮ್ಯಾನಾಗಿ ಮಾತಾಡ್ತಾನೆ. ಈಗ ಮೊದಲು ಹೇಳ್ತಿದ್ದ ನೀವೆಲ್ಲೋ ಅರ್ಜೆಂಟಲ್ಲಿ ಹುಡುಗಿನ ಮಾಡಿಬಿಟ್ರಿ, ಇವತ್ತು ನಾವೆಲ್ಲ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ನೋವು ಹತ್ಕೊಂಡು ಇದು ಮಾಡ್ದ. ಅವನು ಒಳ್ಳೆ ಎಜುಕೇಟೆಡ್ ಸರ್, ಅವ್ನು ಏನು ಓದಿದ್ದಾರೆ, ಏನು ಕೆಲಸ ಮಾಡ್ತಾರೆ, ಸುಸ್ತಾಗ್ಬಿಡ್ತೀರ ನೀವು. ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಅಕ್ಕಪಕ್ಕ ಫ್ಯಾಮಿಲಿಯವ್ರು ಯಾರೋ ವೀಡಿಯೋಗಳು ನೋಡ್ತಾರೆ, ಇವ್ರದ್ದು ಇರ್ಬೋದು ಅಂತ ಅನ್ಕೋತಾರೆ ಅಂತ ಬೇಡ, ಅವ್ರು ನೋವು ಮಾಡೋಕ್ಕೆ ಬೇಡಿಲ್ಲ. ಈ ಥರ ಫ್ಯಾಮಿಲಿಗಳು ಇರ್ತವೆ. ಯಾಕಂದರೆ ಆತ್ಮಗಳು ತೆಗೆದ ಮೇಲೆ 3 ಜನನೂ ಒಂದಾದರು. ಸೊ ಇವು ಬಂದು ಈಗ ಈ ಥರ ಒಂದು ಡಿಸ್ಟರ್ಬ್ ಸಮಾಜದಲ್ಲಿ ನಡೀತಾ ಇದೆ, ಸ್ವಂತದವರೇನೆ ಏನೋ ಒಂದು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾವ್ರೆ ಅಂದರೆ ಇದರಲ್ಲಿ ಅವ್ರದಕ್ಕಿಂತ ಹೆಚ್ಚಾಗಿ ಆತ್ಮಗಳು ಮಾಡಿಸ್ತಾವೆ. ಆತ್ಮಗಳು ಇವ್ರು 3 ಜನದ ಬಾಡಿಲಿ ಇದ್ದದನ್ನ ತೆಗೆದ ಮೇಲೆ ಅವರ ಬೆಡ್ರೂಮಲ್ಲಿ, ಟಾಯ್ಲೆಟ್ ರೂಮ್ಗಳಲ್ಲಿ ನೆಗೆಟಿವ್ ಫೋರ್ಸ್ ಜಾಸ್ತಿ ಇತ್ತು. ಕಂಪ್ಲೀಟ್ ಅದೆಲ್ಲ ಫೋಟೋಶೂಟ್ ಮಾಡಿ ಅದೆಲ್ಲ ಏನೇನು ಮಾಡಬೇಕು ಮಾಡ್ತಾ ಇದ್ದೀನಿ. ಮಾಡಿ ಈಗೇನಾಗಿದೆ ಎಲ್ಲ ಒಂದು ಹೊಂದಾಣಿಕೆಗೆ ಬಂದ್ಬಿಟ್ರು. ಆದರೆ ಈಗ ಅವ್ರನ್ನ ಕರ್ಕೊಂಬರ್ಬೇಕಾ ಬೇಡವಾ ಮುಂದೆ ಡಿಸೈಡ್ ಮಾಡಬೇಕಂತ ಅವರು ಈಗ ಒಮ್ಮತ ಬಂತು. ಇಲ್ಲಿವರೆಗೂ ನೀವು ಮಾಡಿ ಸರಿ ಇಲ್ಲ ಅಂತ ಮಗ ದೂರ ಹೋಗೋದು, ತಾಯಿ ಏನು ಮಾತಾಡಲ್ಲ.
ತಂದೆ ಯಾಕಪ್ಪ ನಮ್ಗೆ ಈ ಥರ ಕಷ್ಟ ಅಂತ ಅವರು ಯೋಚನೆ ಮಾಡ್ತಾರೋ. ಇನ್ನೇನು ದುಡ್ಡು ಕಮ್ಮಿ ಇಲ್ಲ, ಇನ್ನೊಂದು ಕಮ್ಮಿ ಇಲ್ಲ, ಪ್ರತಿಯೊಂದು ಇದೆ. ಆದರೆ ಆತ್ಮಗಳು ಒಂದು ಮನೇನ ಯಾವ ರೀತಿ ಮುರಿದಾಗ್ತವೆ. ಆದರೆ ಇದನ್ನು ಬಿಟ್ಬಿಟ್ರೆ ಏನಾಗ್ತದೆ, ಮೂರನೇ ವ್ಯಕ್ತಿ, ನಾಲ್ಕನೇ ವ್ಯಕ್ತಿ, ಐದನೇ ವ್ಯಕ್ತಿ ಅಂತ ಯಾರು ಮನೆಗೆ ಎಂಟ್ರಿ ಆದರೆ, ಈಗ ನಾವು ಇದ್ರೊಳಗಡೆ ಟಿ ವಿ ಒಳಗಡೆ ನೋಡ್ತಾ ಇರ್ತೀವಿ, ಮನೇಲಿದ್ದೆ ಸ್ಕೆಚ್ ಹಾಕಿ ಗಂಡನ್ನ ಸಾಯಿಸೋದು, ಅತ್ತೆನ ಸಾಯಿಸೋದು, ಅತ್ತೆ ಮತ್ತು ಸೊಸೆನ ಸಾಯಿಸೋದು, ಗೊತ್ತಿಲ್ಲದಂಗೆ ಮುಚ್ಚಾಕೋದು, ಅದು ಯಾವತ್ತೋ ಬೆಳಕಿಗೆ ಬರೋದು, ಇಂಥವೆಲ್ಲ ನಡೀತಾ ಇರ್ತಕ್ಕಂಥದ್ದು. ಇಂಥ ಕೆಟ್ಟ ಆತ್ಮಗಳಿಂದ ಇವತ್ತು ಫ್ಯಾಮಿಲಿ ಒಳಗಡೆ ಇವ್ರೇನೇನು ಗೊತ್ತಾರೆ, ನಾವಿರೋದೇ ಹಿಂಗೆ, ನಮ್ಮ ದುಡ್ಡೈತೆ ಓದಲ್ಲ ಹೋಗಲಿ, ಬೇಡವಾ ಬೇಡ ಅನ್ನೋದಕ್ಕಿಂತ ಫಸ್ಟು ನಮಗೇನಾಗಿದೆ, ನಮ್ಮ ಮನೆಗೇನಾಗಿದೆ ಅನ್ನೋದನ್ನ ಫಸ್ಟ್ ಒಂದು ಸೆಕೆಂಡ್ ಆಲೋಚನೆ ಮಾಡಬೇಕು. ನನ್ನ ಹತ್ರ ಬರೋದು ಬೇಡ. ಈ ಇಂಥ ವೀಡಿಯೋಗಳನ್ನ ನೋಡಿ ಪೂಜೆ ಮಾಡಿಸೋದು ದೊಡ್ಡದಲ್ಲ. 100 ಜನ ಪುರೋಹಿತರು ಸಿಗ್ತಾರೆ, ಕರ್ಕೊಂಬರ್ಬೋದು, ಪೂಜೆ ಮಾಡಿಸ್ಬೋದು. ನಾನು ಈಗಲೂ ಪೂಜೆ ಮಾಡಿಸೋದಕ್ಕೆ ಅವ್ರಿಗೆ ರೆಫರ್ ಮಾಡಿದ್ದೀನಿ. ನಮ್ಮ ಕೆಲಸ ಮುಗಿಬೇಕು. ಫಸ್ಟ್ ದರಿದ್ರ ಹೋಗ್ಬೇಕು ಆಚೆ ಕಡೆ. ಒಂದು ಗಣಪತಿ ಹೋಮ ಮಾಡಿಸ್ಕೊಳ್ಳಿ, 3 ಜನನೂ ಒಂದು ಕೈಯಾಗಿರಿ. ನಿಮಗಿರೋದು ನೀವು ಒಬ್ಬನೇ ಮಗ, ನಿನಗಿರೋರು ಇಬ್ಬರಿ ತಂದೆ ತಾಯಿ. ನಿಮ್ಮ ಬುದ್ಧಿ ನಿಮ್ಮ ಕೈ, ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲಿರ್ತದೆ. ನೀವೇನು ಡಿಸಿಷನ್ ತೊಗೊಂಡ್ರು ಒಳ್ಳೆ ಥರ ತೊಗೊಳ್ಳಿ. ಈ 3 ಮುಗಿದ ಮೇಲೆ ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಸಿ, ಒಂದು ಗಣಪತಿ ಹೋಮ ಮಾಡಿಸಿ. ಗಣಪತಿ ನಿಮಗೆ ಯಾವ ದಾರಿ ತೋರಿಸ್ತಾನೆ ಆ ದಾರಿಲಿ ಹೋಗಿ. ನಾವು ಹಿಂಗೆ ಮಾಡ್ಕೊಳ್ಳಿ, ಹಂಗೆ ಮಾಡ್ಕೊಳ್ಳಿ, ಹಿಂಗೆ ಬಿಟ್ಬಿಡಿ, ಹಂಗೆ ಮಾಡಿ ನಾವು ಯಾವುದೂ ಹೇಳಕ್ಕೆ ರೆಡಿ ಇಲ್ಲ. ನಿಮಗೆ ಎಲ್ಲಿಂದ ತೊಂದರೆಗಳಾಗ್ತಾ ಇದೆ ಅಂತ ನಿಮಗೆ ಕ್ಲೂ ಕೊಟ್ಟಿದ್ದೀನಿ, ಪ್ರೂವ್ ಮಾಡಿದ್ದೀನಿ, ತೋರಿಸಿದ್ದೀನಿ, ಕಣ್ಣೆದುರುಗಡೆ ತೋರಿಸಿ. ಅವ್ರಿಗೆಲ್ಲ ಗೊತ್ತಾಗಿದೆ ನಾನು ಏನೇನು ಮಾಡಿದ್ದೀನಿ. ಮಟ್ಟಿನ ಪ್ರತಿಯೊಂದು 3 ಜನಕ್ಕೂ ಅರ್ಥ ಆಯಿತು. ಮಗ ಹೇಳಿದ್ರು, ಇಲ್ಲ ಗುರುಜಿ, ನಾನು ಸುಮಾರು ದಿವಸದಿಂದ ನೋಡ್ತಾ ಇದ್ದೆ, ಕರೆಕ್ಟು ಸೂಟೇಬಲ್ ಪರ್ಸನ್ನು ನೀವು ಅಂತ ಅಂದ್ಬಿಟ್ಟೆ. ನಾನು ಸುಮಾರು 4-5 ತಿಂಗಳಿಂದ ನಿಮ್ಮ ನಂಬರ್ ತೊಗೊಂಡು, ಅಪ್ಪಾಜಿ ಇವ್ರ ಹತ್ರ ಮಾತಾಡಿ, ಇವ್ರ ಹತ್ರ ಮಾತಾಡಿ, ಇವ್ರ ಹತ್ರ ಮಾತಾಡಿ. ಅದು ಅವ್ರು ಹುಡುಗ ಮಾತಾಡಿಲ್ಲ, ತಂದೆ ಕೈಲಿ ಕೊಟ್ಟು ಮಾತಾಡ್ಸಿರೋದು. ಬರೀ ತಂದೆ ಆಗಿದ್ರೆ ಬರ್ತಾ ಇರಲಿಲ್ಲ. ಕೊನೆಗೆ ಅವ್ರು ನನ್ನ ಹುಡ್ಕೊಂಬಂದು ನನ್ನ ನೋಡಿ ಡಿಸ್ಕಸ್ ಮಾಡಿ ಮಾತಾಡಿ 3 ಜನಕ್ಕೂ ಅಟೆಂಡ್ ಮಾಡಿದ್ಮೇಲೆ, ಅವ್ರ ಮನೆ ಅಟೆಂಡ್ ಮಾಡಿದ್ಮೇಲೆ ಈಗ ಒಂದು ಮಟ್ಟಕ್ಕೆ ಒಂದು 70% ಒಂದು ಸಂಸಾರ ಅಂತ ಆಗಿದೆ. ಇಲ್ಲ ಅಂದರೆ ಪ್ರಯತ್ನ ಇಲ್ಲ ಸರ್. ನಿಮ್ಮ ಮನೇಲಿ 100 ಕೋಟಿ ಐತಿ ಜೋಬಲ್ಲಿ, ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳಲ್ಲ, ನಿಮ್ಮ ತಾಯಿ ನಿಮ್ಮ ಮಾತು ಕೇಳಲ್ಲ, ನಿಮ್ಮ ಮಗ ನಿಮ್ಮ ಮಾತು ಕೇಳಲ್ಲ ಅಂದಾಗ ನನ್ನ ಮಗನ ದುಡ್ಡು ಮಾಡ್ಕೊಂಡು ಏನಪ್ಪ ಮಾಡಬೇಕು? ಯೋಚನೆ ಬರ್ತದಾ ಇಲ್ವಾ? ಬರುತ್ತೆ. ಎಲ್ಲರೂ ನೀನು ಕೆಲಸ ಮಾಡಮ್ಮ, ಆಯಿತು ಮಾಡ್ತೀನಿ. ಮಗನಿಗೆ ಈ ಕೆಲಸ ಮಾಡ್ಯಾ, ಹೋಗಿ ಮಾಡ್ತೀನಿ. ನೀವು ಸಂಪಾದನೆ ಮಾಡ್ತೀರಾ, ಅವ್ರಿಬ್ಬರಿಗೆ ಏನು ಮಾಡಬೇಕು, ಅವ್ರಿಗೆ ಏನು ಬೇಕು ಎಲ್ಲ ನೋಡ್ಕೋತಾ ಇರ್ತೀರ. ಇಬ್ಬರು ನಿಮ್ಮ ಮಾತು ಕೇಳ ಮಾಡಿ ಪ್ರಯೋಜನ ಏನು ಬಂತು? ಎಲ್ಲ ವ್ಯರ್ಥ ಆಯಿತು. ಕಣ್ಣಲ್ಲಿ ನೀರು ಹಾಕ್ತಾರೆ. ಯಾಕಂದರೆ ಆತ್ಮಗಳಿಂದ ಒಂದು ಫ್ಯಾಮಿಲಿ ಯಾವ ರೀತಿ ಒಡೆದೋಗ್ತಿದೆ, ಒಂದು ಫ್ಯಾಮಿಲಿಲಿದ್ದಂಥ ವ್ಯಕ್ತಿಗಳು ಹೆಂಗೆ ಛಿದ್ರ ಆಗ್ತಾರೆ. ಈಗ ಇದ್ರದ್ದು ಕ್ಯಾರಮ್ ಬೋರ್ಡ್ ಪಾನ್ಗಳಿಗೆ ಹೊಡೆದ ತಕ್ಷಣ ಹೆಂಗೆ ಹೋಗ್ತವೆ ಆ ರೀತಿ ಡಿಸ್ಪ್ಯೂಟ್ ಆಗ್ತದೆ. ದೊಡ್ಡ ಬಂಗ್ಲಾ ಒಳಗಡೆ 3 ಜನ, ಅವ್ರ ಪರಿಸ್ಥಿತಿ ಹೆಂಗಿರಬೇಕು ಯೋಚನೆ ಮಾಡಿ. ಸೊ ಅದೇ ಈಗ ಒಂದೊಂದು ಅವರು ಒಬ್ಬೊಬ್ಬರ ಮೇಲೇನೂ ಈ ಆತ್ಮಗಳು ಇಲ್ಲ ನೆಗೆಟಿವ್ಗಳು ಎಫೆಕ್ಟ್ಗಳು ಕೊಡ್ತಾ ಇದ್ರಾಗೆ ಆ ಕುಟುಂಬ ಬಂದು ದ್ವೇಷಗಳು ಶುರು ಆಗುತ್ತೆ. ಇಲ್ಲ ಅಂದರೆ ಬೇರೆ ನಾವು ಬಿಫೋರ್ ಮಾತಾಡ್ದಂಗೆ ಅವರು ಇರೋದೇ ಬೇಡ, ಅವ್ರನ್ನ ಎತ್ತಬೇಕು. ಹೌದು, ಪ್ಲಾನ್ಗಳಾಗ್ಬಿಡ್ತಾರೆ. ಇದು ರಿಯಲ್ ಆಗಿ ನಡೆದಿರ್ತಕ್ಕಂಥದ್ದು. ನನ್ನ ಕಣ್ಣು ಮುಂದೆ ಅವರು ಕಣ್ಣೀರು ಹಾಕ್ಬೇಕಾದ್ರೆ ನಾನು ಅವ್ರು ಕೂತ್ಕೊಂಡು 1.5 ಗಂಟೆ ಅವ್ರನ್ನ ಕೌನ್ಸಿಲಿಂಗ್ ಮಾಡಿದಾಗ ಆ 3 ಜನ ಆ ಮನೆ ಪರಿಸ್ಥಿತಿಗಳು, ಆ ಮನೇಲಿ ಏನೇನು ನಡೀತಾ ಇತ್ತು ನೆಗೆಟಿವಿಂದ, ಅದನ್ನ ಇನ್ನೂ ಕೆಲವು ನಾನು ಬ್ಲಾಕ್ ಮಾಡಿ ಇಟ್ಟಿದ್ದೀನಿ, ನಾನು ಹೇಳ್ತಾ ಇಲ್ಲ. ಆದರೆ ನಾನು ಈ ವಿಡಿಯೋ ಮುಖಾಂತರ ಒಂದು ಒಳ್ಳೆ ಫ್ಯಾಮಿಲಿಗೆ, ಒಂದು ತುಂಬಿದ ಕುಟುಂಬಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಫಸ್ಟು ನಿಮ್ಮ ಮನೆ ಒಳಗಡೆ ಡಿಸ್ಟರ್ಬ್ ಸ್ಟಾರ್ಟ್ ಆದರೆ ಮಕ್ಕಳಿಂದ, ಮಗನಿಂದ, ಹೆಂಡತಿಯಿಂದ, ಸೊಸೆಯಿಂದ, ಮೊಮ್ಮಕ್ಕಳಿಂದ ಡಿಸ್ಟರ್ಬೆನ್ಸ್ ಅನ್ನೋದು ನಿಮಗೇನೋ ಬಂದರೆ ಖಂಡಿತವಾಗಲೂ ಒಂದು ಸರಿ ಯಾರ ಹತ್ರ ಆದರೂ ಆಗಲಿ ಈ ಥರ ಹಿಂಗೆ ಆಗ್ತಾಯಿದೆ ಅಂದರೆ ಚೆಕ್ ಮಾಡಿಸ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂದರೆ, ಈ ಕೆಟ್ಟ ಆತ್ಮಗಳು ಕಣ್ಣಿಗೆ ಬೀಳಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಮನಕ್ಕೊಂಡ್ರೆ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಪೇನ್ ಕಿಲ್ಲರ್ ಇಂಜೆಕ್ಷನ್ ತೊಗೋತೀರಾ, ಟ್ಯಾಬ್ಲೆಟ್ ತೊಗೋತೀರಾ, ಡಿಪ್ರೆಷನ್ಗೆ ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು ಡಿಪ್ರೆಷನ್ ಟ್ಯಾಬ್ಲೆಟ್ ತೊಗೋತೀರಾ.
ಏನೂ ಆಗಲ್ಲ. ಯಾಕಂದ್ರೆ ನಿಮಗೇ ಕಾಣಿಸ್ತಾ ಇರ್ತಕ್ಕಂಥ ಒಂದು ಪ್ರಪಂಚ ನಮ್ಮನ್ನು ಆಳ್ತಾ ಇರ್ತದೆ. ಆವಾಗ ಅಂಥ ಕೆಟ್ಟ ಶಕ್ತಿಗಳು ಆಚೆ ಕಡೋದ ಮೇಲೆ ಚೆನ್ನಾಗಾಗಿರೋದು ಒಂದಲ್ಲ ಎರಡಲ್ಲ, ಸಾವಿರಾರು ಆತ್ಮಗಳನ್ನ ನಾನು ನಿದರ್ಶನ ಕೊಟ್ಟಿದ್ದೀನಿ. ಯಾಕಂದ್ರೆ ನಾನು ಸುಳ್ಳು ಹೇಳಂಗಿದ್ರೆ ನಾನು ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ ಒಬ್ಬರ ಹತ್ರ ಇಬ್ಬರ ಹತ್ರ 3 ಜನ, 4ನೇವರು ಏನು ಮಾಡ್ತಾರೆ, ಕ್ಯಾಕರ್ ಸುಗಿತಾರೆ. ನಮಗೆ ಕ್ಯಾಕರ್ ಸುಗಿತಾರೆ. ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು ಸ್ಟ್ರಾಂಗ್ ಆಗಿ ಅಂದರೆ, ನಾನು ಮಾತಾಡೋದೇ ಸ್ಟ್ರಾಂಗ್ ಆಗಿ. ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಚಾಲೆಂಜ್ ಮೇಲೆ ಕೆಲಸ ಮಾಡಿರೋದವೆ 100 ಇದ್ದಾವೆ, ಒಂದಲ್ಲ ಎರಡಲ್ಲ. ನಾನು ಓಪನ್ ಆಗಿ ಇಷ್ಟು ಸ್ಟ್ರಾಂಗಾಗಿ ಮಾತಾಡ್ತೀನಿ ಅಂದರೆ ನಾನು ಎಂತೆಂಥ ಕೇಸ್ಗಳನ್ನ ಅಟೆಂಡ್ ಮಾಡ್ತಿರ್ತೀನಿ. ಒಂದು ಮನೆ ಚೆನ್ನಾಗಿದ್ರೆ ನೋಡ್ಬೋದು, ಒಂದು ಮನೆ ಒಡೆದೋಗ್ಬಿಟ್ರೆ ನಾವೇ ಎಂಥ ಬಂಗ್ಲೆ ಕಟ್ಟವ್ರೆ, ಏನು ಮಗ ಒಂದು ಕಡೆ ಹುಟ್ಟೋದ, ಸೊಸೆ ಒಂದು ಕಡೆ ಹುಟ್ಟೋದ್ಲು, ತಾಯಿನ ಕಡೆ ಹುಟ್ಟೋದು, ಇಷ್ಟು ದೊಡ್ಡ ಬಂಗ್ಲ ಕಟ್ಟಿ ನೋಡಿ ಆ ಮುದ್ಕ ಒಬ್ಬನೇ ಮನೇಲಿ ಕೂತವನೆ ಅಂತ ಎಷ್ಟು ಜನ ಕಣ್ಣೀರು ಇರ್ತಾರೆ. ಇವತ್ತು ನಾವು ಕಣ್ಣೆದುರುಗಡೆ ನೋಡ್ತಾ ಇರ್ತೀರ. ಒಂದು ಸೆಕೆಂಡು ಯೋಚನೆ ಮಾಡಿ, ಈ ಥರದ್ದು ಇನ್ನೊಂದು ಪ್ರಪಂಚ ಇದೆ. ಈ ಪ್ರಪಂಚನೇ ಇಲ್ಲ ಅನ್ನೋರು ಪುಣ್ಯಾತ್ಮರು ಇರ್ತಾರೆ, ಬಿಟ್ಬಿಡಿ ಅವ್ರ ವಿಷಯ. ಜನರಲ್ ಥಿಂಕ್, ಚೆಕ್ ಮಾಡಿ, ಪರೀಕ್ಷೆ ಮಾಡಿ. ಅಡುಗೆ ಮಾಡಿ ಬಟ್ಟೆ ತಂದು ಮಾಡಿದ ತಕ್ಷಣ ನೀನು ಚೆನ್ನಾಗಿ ಮಾಡಿಲ್ಲ ಕಣೋ ಅಂತ ಅಂದ್ಬಿಟ್ಟು ಉಗಿದ್ಬಿಟ್ರೆ ಅವನೇನು ಮಾಡ್ತಾನೆ, ಚೆನ್ನಾಗಿ ಮಾಡೋನ ಇಲ್ವಾ ಅಂತ ಅಂದ್ಬಿಟ್ಟು ಪರೀಕ್ಷೆ ಮಾಡಿ ಸ್ವಲ್ಪ ತಿನ್ನಿ. ಯಾರೋ ಒಬ್ರು ಕೂತ್ಕೊಂಡು ಏನೋ ಮಾತಾಡ್ತಾರೆ ಅಂದರೆ ಕೆಲಸ ಇಲ್ಲದೆ ಕೂತಿರಲ್ಲ. ಲಕ್ಷ 5 ಲಕ್ಷ 10 ಲಕ್ಷ 12 ಲಕ್ಷ 2 ಎಕರೆ ಮಾರ್ಕೊಂಡು ನನ್ನ ಹತ್ರ ಬಂದು ಸಣ್ಣ ಅಮೌಂಟ್ ಕೊಟ್ಟು ಚೆನ್ನಾಗಾಗಿರೋ ನಿದರ್ಶನ ಭಾಳ ಕೊಟ್ಟಿದ್ದೀನಿ ನಾನು. ಯೋಚನೆ ಮಾಡಿ. ಈ ವಿಡಿಯೋ ನೋಡೋದು ಏನಕ್ಕೆ ಅಂತಂದರೆ, ಎಲ್ಲೋ ನಮ್ಮ ಫ್ಯಾಮಿಲಿ ಈ ಥರ ಯಾರೋ ಒಬ್ಬರು ಎಡವಟ್ಟಾಗ್ತವ್ರೆ, ಯಾರೋ ಒಬ್ಬರು ಚೇಂಜ್ ಆಗ್ತವ್ರೆ, ಏನಿರ್ಬೋದು ಇವ್ರಿಗೆ, ನಾವೆಲ್ಲ ಒಂಥರ ಇದ್ದೀವಿ, ಈ ವ್ಯಕ್ತಿ ಯಾಕೆ ಹಿಂಗಿದ್ದಾನೆ, ನಾವು 3 ಜನ ಚೆನ್ನಾಗಿದ್ದೀವಿ, ಇನ್ನು 4 ಜನಕ್ಕೆ ಏನಾಯಿತು ದೊಡ್ಡರಾಗ ಅವ್ರಿಗೆ, ಯಾಕೆ ಹಿಂಗೆ ಮಾಡಿಕೊಂಡ್ರು, ಯಾಕೆ ಈ ಥರ ಉಲ್ಟಾ ಸೀದಾ ಮಾತಾಡ್ತಾರೆ ಅಂದಾಗ 1 ಸೆಕೆಂಡ್ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಿಮ್ಗೆ ಅದಕ್ಕೆ ಉತ್ತರ ಸಿಗುತ್ತೆ. ತುಂಬ ಇದೊಂದು ಟಿಪ್ಸು. ನಾನು ಅಟೆಂಡ್ ಮಾಡಿರ್ತಕ್ಕಂಥ ಒಂದು ಕೇಸು ತುಂಬ ಒಳ್ಳೆ ಕೇಸ್ ಇದು. ಇವತ್ತು ಅವ್ರ ಫ್ಯಾಮಿಲಿ ಚೆನ್ನಾಗಿದೆ, ಅವರು ಕೈ ಮುಗಿತಾರೆ. ನನಗೂ ಕೂಡ ನಾನು ಬರೋದೇ ಕಾಯ್ಕೊಂಡಿದ್ದು, ನಂಗೆ ಶಾಲ ಹಾಕಿ ಸನ್ಮಾನ ಮಾಡಿ, ಪಾಪ ನಮ್ಮ 3 ಜನ ಚೆನ್ನಾಗಾಗಿದ್ದೀವಿ ಗುರೂಜಿ, ನನ್ನ ಮನೆ ಒಳಗಡೆ ಇರೋ ಪ್ರಾಬ್ಲಮ್ನ ನೀವು ದಯವಿಟ್ಟು ನಿವಾರಣೆ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ನನಗೆ ಎಷ್ಟು ಖುಷಿ ಆಗ್ತಿದೆ. ನನಗೆ ನೋಡಿ, ಕಾಲಾಗಲ್ಲ, ಕಣ್ ಡ್ಯಾಮೇಜು, ಡ್ರೈವರ್ನ ಇಟ್ಕೊಳ್ದೆ 350 ಕಿಲೋಮೀಟ್ರು ನಾನು ಒಬ್ಬನೇ ಕಾರ್ ಓಡಿಸ್ಕೊಂಡಿದ್ದೆ. ಶಾಕ್ ಆಗಿಬಿಟ್ರು ಪಾಪ. ಯಾಕೆ ಅಂದರೆ ನಾನು ಹೊರಗಡೆ ಹೋದಾಗ ನೆಗೆಟಿವ್ಗಳು ನನ್ನ ಅಟ್ಯಾಕ್ ಮಾಡ್ತವೆ. ಡ್ರೈವರ್ಗಳು ಕರ್ಕೊಂಡೋದ್ರೆ ಡ್ರೈವರ್ಗೆ ಏನೋ ಡ್ಯಾಮೇಜ್ ಮಾಡ್ತೇವೆ ಅಂತ ಅಂದ್ಬಿಟ್ಟು ನಾನು ಡ್ರೈವರ್ ಇಟ್ಕೊಳ್ದೆ ನಾನೇ ಓಡಿಸ್ಕೊಂಡೋಗಿ ಅವರು ಪರಿಹಾರ ಮಾಡಿಕೊಟ್ಟು ನನಗೆ ಸಮಾಧಾನ, ಖುಷಿ. ನಾನು ಕೆಲಸ ಮಾಡ್ತಿರೋಂಥ ಇಷ್ಟು ನಾನು ಈ ವಿಡಿಯೋದಲ್ಲಿ ನಾನು ಪಬ್ಲಿಕ್ಗೆ ಯಾರ ಹತ್ರ ಆದರೂ ತೋರಿಸ್ಕೊಡಿ, ಒಳ್ಳೆಯದಾಗಲಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ವೀಕ್ಷಕರು, ಯಾಕಂದರೆ ಇದು ಪ್ರಾಕ್ಟಿಕಲ್ಲಾಗಿ ಕೆಲವೊಂದಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇರ್ತೀವಿ ನ್ಯೂಸ್ಗಳಲ್ಲಿ. ಸ್ವಂತ ಕುಟುಂಬದವರೇ, ಒಂದೇ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಇರೋರೆ, ಒಬ್ಬರ ಮೇಲೆ ಒಬ್ಬರ ದ್ವೇಷ, ಅವ್ರು ನಮ್ಗೆ ಯಾಕೋ ಅವರಿದ್ರೆ ನನಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ಅವ್ರಿಗೆ ಸ್ಕೆಚ್ ಹಾಕಿಬಿಡೋದು, ಇಲ್ಲ ಅವ್ರಿಗೆ ದೂರ ಮಾಡೋದು, ಇಲ್ಲ ಅವ್ರು ನಾಚಿಕೆ ಹಾಕೋದು, ಇಲ್ಲ ಸಾಯಿಸಿ ಬಿಡೋದು. ಈ ಥರದ್ದನ್ನ ನಾವು ನ್ಯೂಸ್ಗಳಲ್ಲಿ ಗಂಡ ಹೆಂಡ್ತಿವು, ಅತ್ತೆ ಸೊಸೆದು, ಅಂದರೆ ಇದು ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿರಬೇಕಾಗಿರೋ ಕುಟುಂಬನೇ ಹಿಂಗೆ ಆಗ್ತಾ ಇರೋದು. ಯಾಕೆ ಅಂದರೆ ಈ ಥರದ್ದು ನೆಗೆಟಿವ್ಗಳು ಈ ಥರ ಯಾರ್ದೋ ಒಬ್ಬರು ಮೈ ಮೇಲೆ ಸೇರಿಕೊಂಡಾಗ ಆ ಕುಟುಂಬದಲ್ಲಿ ಅದು ಡಿಸ್ಟರ್ಬ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಆ ಥರದ್ದು ನಡೀತಾ ಇದೆ. ಈ ಥರದ್ದು ಘಟನೆಗಳು ಇರೋದ್ರಿಂದ, ನೆಗೆಟಿವ್ ಇರೋದ್ರಿಂದನೇ ಈ ಸಮಸ್ಯೆಗಳು ಕುಟುಂಬದಲ್ಲಿ ಬರ್ತಾ ಇರೋದು ಅಂತ ಭಗವಾನ್ ಸಾರು ಅವರಲ್ಲಿ ಸಾಕಷ್ಟು ಕೇಸ್ಗಳು ಬಂದವೆ. ಬಟ್ ಆ ಒಂದು ಉದಾಹರಣೆ ಚಿಕ್ಕದಾಗಿ ಒಂದು ಹೇಳಬೇಕು ಅಂತೇಳಿ ಈ ಒಂದು ವಿಡಿಯೋ. ಯಾಕೆ ಹಿಂಗಾಗುತ್ತೆ ಒಂದೇ ಕುಟುಂಬದಲ್ಲಿ ತೊಂದರೆ. ಸೊ ಇದು ನೆಗೆಟಿವ್ಗೆ, ನೆಗೆಟಿವ್ ಇರೋದ್ರಿಂದನೇ ಈ ಸಮಸ್ಯೆ ಶುರು ಆಗೋದು ಅನ್ನೋದು ಅವರ ಒಂದು ಅನುಭವ. ಆ ಥರ ಕೇಸ್ಗಳು ಸಿಕ್ಕಿದ್ದಾವೆ, ರಿಸಲ್ಟ್ಗಳು ಕೊಟ್ಟಿದ್ದಾರೆ. ಸೊ ಆ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.